ಹಾಯ್ ಸ್ನೇಹಿತರೆ, ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಂತಹ ಟಾಪಿಕ್ ಯಾವುದಪ್ಪ ಅಂತಂದಾಗ ನೋಡಿ ಸ್ನೇಹಿತರೆ, ಬೇಸಿಕ್ ಇಂಗ್ಲಿಷ್ ಗ್ರಾಮರ್. ಇವತ್ತು ಹೆಂಗಾಗಿದೆ ಅಂದರೆ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ನೋಡ್ತಾ ಹೋದಾಗ ಇಂಗ್ಲಿಷ್ ಈಗ ಮೇಜರ್ ಆಗಿ ಇಂಗ್ಲಿಷ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಕ್ಸಾಮ್ ನೋಡ್ತಾ ಹೋಗ್ತಾ ಇದ್ದೀವಿ. ಮುಂದೆ ಬರ್ತಿರ್ತಕ್ಕಂಥ ಎಕ್ಸಾಮ್ ಆಗಿರ್ಬೋದು, ಹಿಂದೆ ನಡೆದಿರುವಂಥ ಎಕ್ಸಾಮು ಕೂಡ ಆಗಿರ್ಬೋದು. ನೋಡಿ ಹೆಂಗಾಗಿದೆ ಅಂದರೆ, ಇಲ್ಲಿ 20 ಕಮ್ಯುನಿಕೇಶನ್ ಪೇಪರ್ ಇಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಏನು ಮಾಡ್ತಾ ಇದ್ದಾರೆ ಅಂದರೆ ಕಮ್ಯುನಿಕೇಶನ್ ಪೇಪರ್ ಇಡ್ತಾ ಇದ್ದಾರೆ. ನೋಡಿ PDO ಇರ್ಬೋದು, PDO ನೆಕ್ಸ್ಟ್ ಬರ್ತಾ ಇದೆ. ಅದೇ ರೀತಿಯಾಗಿ VO ಇರ್ಬೋದು, VO ಕೂಡ ನೆಕ್ಸ್ಟ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ 35 ಮಾರ್ಕ್ಸ್ ಏನಾಗಿದೆ ಅಂದರೆ ಇಂಗ್ಲೀಷ್ಗೆ ಮೀಸಲಿಡ್ತಾರೆ. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ನಡೆದಿರ್ತಕ್ಕಂಥ ಒಂದು ಲಾಸ್ಟ್ ಮಂತ್ ನೋಡ್ರಿ BMTCಯಲ್ಲಿ ಕೂಡ ಕಮ್ಯುನಿಕೇಶನ್ ಪೇಪರ್ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಕಡ್ಡಾಯವಾಗಿ ಕನ್ನಡ ಮತ್ತು ಕಡ್ಡಾಯವಾಗಿ ಇಂಗ್ಲಿಷ್ ಪೇಪರ್ ಮುಂದೆ ಬರಲಿರ್ತಕ್ಕಂಥ KS ಆಗಿರ್ಬೋದು, KPSC ಗ್ರೂಪ್ C ಆಗಿರ್ಬೋದು, ಮೌಲಾನಾ ಆಜಾದ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ ನಾವು ಇನ್ನು ಮುಂದೆ ಇಂಗ್ಲಿಷ್ ಮಾತ್ರ ನಮ್ಮಿಂದನೇ ಇರುತ್ತೆ. ಹಾಗಾಗಿ ಪ್ರತಿಯೊಂದು ನಾವು ಇಂಗ್ಲಿಷ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಆಲ್ರೆಡಿ ನಾನು ಕೆಲವು ವಿಡಿಯೋಗಳು ಹಾಕಿದ್ದೀನಿ, ಇನ್ನೂ ಕೆಲವು ಮಾಡಿ ಅಂತೇಳಿ ಮೆಸೇಜ್ ಮಾಡ್ತಾನೆ ಇದ್ದಾರೆ. ಓಕೆ, ಸ್ಟಾರ್ಟ್ ಮಾಡೋಣ, ಏನು ಡೋಂಟ್ ವರಿ. ನೋಡಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ ಹೆಂಗಿದೆ ಅಂದರೆ PDO ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ ಬರೋದ್ರೊಳಗಾಗಿ ನಾವು ಇಂಗ್ಲಿಷ್ ಕಂಪ್ಲೀಟ್ ಆಗಿ ಸಿಲೆಬಸ್ ಕೂಡ ಡಿಸ್ಕಸ್ ಮಾಡ್ತಾ ಮುಗಿಸ್ಬಿಡೋಣ. ಓಕೆ, ಹಂಗೆ ಆಗಲಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಾವು ಮಾಡುವ ವಿಡಿಯೋದ PDF ನೋಟ್ಸ್ ಬೇಕಾಗಿದ್ದರೆ ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಯಾವುದಂದರೆ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ಇದೆ. ಅಲ್ಲಿ ನೀವು ಜಾಯಿನ್ ಆಗುವ ಮೂಲಕ ಈ ಮಾಡುವಂಥ ವಿಡಿಯೋ PDF ನೋಟ್ಸ್ ಕೂಡ ಪಡಿಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರೆ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ, ನೋಡಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ. ವಿಡಿಯೋ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇರಿ. ನಿಮಗೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಮುಂದೆ ತಲುಪ್ತಾ ಇದ್ದಾವೆ. ಮುಂದೆ ಅಂದರೆ ಇದೇ 15ರ ನಂತರ ನಾವೊಂದು ಉನ್ನತ ಮಟ್ಟದ ಒಂದು ಆ್ಯಪ್ ಮೂಲಕ ನಿಮಗೆ ವಿಡಿಯೋಗಳು, ರೆಕಾರ್ಡ್ ಕ್ಲಾಸ್ಗಳು ತಲುಪಿಸೋ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ, ನೋಡೋಣ ಏನಾಗುತ್ತೋ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಉಚಿತವಾಗಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ನೋಡಿ, ವಾಟ್ ಈಸ್ ಲ್ಯಾಂಗ್ವೇಜ್? ನೋಡಿ, ನಾವು ಯಾವುದೇ ಒಂದು ಲ್ಯಾಂಗ್ವೇಜು ಕಲಿಬೇಕಂದ್ರೆ ನಮಗೆ ಸರಳವಾದ ಕೆಲವು ನಿಯಮಗಳಿರ್ತವೆ. ನೋಡ್ರಿ, ನಾವು ಸ್ಟಾರ್ಟಿಂಗ್ ಯಾವುದೋ ಒಂದು ಕನ್ನಡ ಮಾತಾಡ್ತಾ ಇದ್ದೀವಿ, ಇಂಗ್ಲಿಷ್ ಮಾತಾಡ್ತಾ ಇದ್ದೀವಿ, ಬೇರೆ ಯಾವುದೋ ಒಂದು ಲ್ಯಾಂಗ್ವೇಜ್ ಮಾತಾಡ್ತೀವಿ ಅಂದರೆ ಸಡನ್ಲಿ ಮಾತಾಡೋಕ್ಕಾಗುತ್ತಾ? ನೋ. ನಾವು ನೋಡ್ರಿ, ಒಂದು ಹುಟ್ಟಿದ ಪಾಪು ಬೇಗ ಎದ್ದು ರನ್ನಿಂಗ್ ಮಾಡು, ಓಡು ಅಂತಂದ್ರೆ ಆಗುತ್ತಾ? ನೋ. ಹಾಗಾಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ತಾ ಹೋದಾಗ ನಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟು ಭಾಷೆ ಎಂದರೇನು ಅಂತ ನೋಡ್ತಾ ಹೋದಾಗ ನೋಡಿ, ಲ್ಯಾಂಗ್ವೇಜ್ ಈಸ್ ಎ ಮ್ಯಾಟರ್ ಆಫ್ ಕಾಮನ್ ನಾಲೆಡ್ಜ್ ಈಸ್ ಎ ಮೀಡಿಯಮ್ ಆಫ್ ಕಮ್ಯುನಿಕೇಶನ್ ಥ್ರೂ ವಿಚ್ ವಿ ಎಕ್ಸ್ಪ್ರೆಸ್ ಅವರ್ ಐಡಿಯಾ, ಎಮೋಷನ್, ಫೀಲಿಂಗ್ಸ್ ಅಂಡ್ ಥ್ರೂಟ್ ಅವರ್ ಫೆಲೋ ಪೀಪಲ್ಸ್. ನೋಡಿ, ಭಾಷೆಯ ಒಂದು ಸಂವಹನ ಮಾಧ್ಯಮವಾಗಿದೆ. ಇದ್ರ ಮುಖಾಂತರ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಅಲ್ಲಿರುವಂತಹ ಅನಿಸಿಕೆಗಳನ್ನು ಅಥವಾ ಫೀಲಿಂಗ್ಸ್, ಭಾವನೆಗಳನ್ನು, ಊಹೆಗಳನ್ನು ಏನು ಮಾಡ್ತೀವಿ, ಅಥವಾ ವಿಚಾರಗಳನ್ನು ಈ ಥರರೊಂದಿಗೆ ಹಂಚಿಕೊಳ್ತೀವಲ್ಲ, ಇದಕ್ಕೆ ನಾವೇನಂತೀವಿ? ಭಾಷೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ನಿಮಗೆ ಇದ್ರ ಮೂಲಕ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಒಂದು ಕೂಡ ಲ್ಯಾಂಗ್ವೇಜ್ ಅಂತಾನೆ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಪ್ರತಿಯೊಂದು ಇಂಥದ್ದೇ ಒಂದು ಲ್ಯಾಂಗ್ವೇಜ್ ಅಂತ
ಇರಂಗಿಲ್ಲ. ಬಟ್ ಭಾಷೆ ಎಂದರೇನಂತ ಬಂದಾಗ ನಾವು ನಮ್ಮಲ್ಲಿರುವಂತಹ ಕೆಲವು ಅನಿಸಿಕೆಗಳನ್ನು ಭಾವನೆಗಳನ್ನು ಏನ್ ಮಾಡ್ತೀವಿ ಇತರರೊಂದಿಗೆ ಶೇರ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತೀವಿ ಒಂದು ಭಾಷೆ, ಲ್ಯಾಂಗ್ವೇಜ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೋಡಿ, ಲ್ಯಾಂಗ್ವೇಜ್ ಈಸ್ ಎ ಮ್ಯಾಟರ್ ಆಫ್ ಕಾಮನ್ ನಾಲೆಡ್ಜ್, ಈಸ್ ಎ ಮೀಡಿಯಂ ಆಫ್ ಕಮ್ಯುನಿಕೇಶನ್. ಸೊ ಅಲ್ವಾ? ಸೊ ಓಕೆ, ವಾಟ್ ಈಸ್ ಗ್ರಾಮರ್? ಗ್ರಾಮರ್ ಅಂದ್ರೆ ಏನು, ಅಥವಾ ವ್ಯಾಕರಣ ಎಂದರೆ ನೋಡಿ, ವ್ಯಾಕರಣ, ಗ್ರಾಮರ್, ವಾಟ್ ಈಸ್ ಗ್ರಾಮರ್ ಎಂದ್ರೆ ಏನಂದಾಗ, ಸೊ ಗ್ರಾಮರ್ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸೈಂಟಿಫಿಕ್ ಮೆಥಡ್ which provides as information and guidance necessary to learn a language. The science of grammar teaches ನೋಡಿ as how a language is spoken and written ನೋಡಿ correctly and effectively. ಸೊ ನೋಡಿ, ಗ್ರಾಮರ್ ಅನ್ನೋದು ಒಂದು ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸೈಂಟಿಫಿಕ್ ಮೆಥಡ್ ವಿಚ್ ಪ್ರೊವೈಡ್ಸ್ ಆಸ್ ಇನ್ಫಾರ್ಮೇಶನ್ ಅಂಡ್ ಗೈಡೆನ್ಸ್ ನೆಸೆಸರಿ ಟು ಲರ್ನ್ ಎ ಲ್ಯಾಂಗ್ವೇಜ್. ದ ಸೈನ್ಸ್ ಆಫ್ ಗ್ರಾಮರ್ ಟೀಸ್ ಅಸ್ ಹೌ ಎ ಲ್ಯಾಂಗ್ವೇಜ್ ಈಸ್ ಸ್ಪೋಕನ್ ಅಂಡ್ ರಿಟನ್ ಕರೆಕ್ಟ್ಲಿ ಅಂಡ್ ಎಫೆಕ್ಟಿವ್ಲಿ. ವ್ಯಾಕರಣವು ವೈಜ್ಞಾನಿಕ ವಿಧಾನವಾದ ಒಂದು ವ್ಯವಸ್ಥೆ ಅಂತಾನೆ ನಾವು ಹೇಳ್ತಾ ಹೋಗ್ತಿದೀವಿ. ಇದು ಭಾಷೆಯೊಂದು ಕಲಿಯಲು ಅಗತ್ಯವಾದ ಮಾಹಿತಿ ಮತ್ತು ಮಾರ್ಗದರ್ಶನಗಳನ್ನು ಒದಗಿಸುತ್ತದೆ. ಗ್ರಾಮರು, ವ್ಯಾಕರಣವು ವಿಜ್ಞಾನವು ಭಾಷೆಯನ್ನಾಗಿ ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡುವ ಮತ್ತು ಬರೆಯುವುದು ಹೇಗೆ ಎಂದು ನಮಗೆ ಕಲಿಸುತ್ತದೆ. ನೋಡಿ, ಇಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮಬದ್ಧವಾದ ರೀತಿಯಲ್ಲಿ ನಾವು ಯಾವ ರೀತಿ ಓದಬೇಕು, ಯಾವ ರೀತಿ ಬರೀಬೇಕು, ಇಂಥದ್ದೇ ಇದನ್ನು ಬರೆದ್ರೆ ಮಾತ್ರ ಅದು ಸರಿಯಾದ ರೂಪ ಅನ್ನೋದನ್ನ ಕಲಿಯೋದಕ್ಕೆ ನಾವೇನಂತೀವಿ ಗ್ರಾಮರ್, ವ್ಯಾಕರಣ ಅಂತೀವಿ. ಅಥವಾ ಗ್ರಾಮರ್ ಈಸ್ ಎ ನೋಡ್ರಿ ಹಾರ್ಟಿಕಲ್ಚರ್ ಆಫ್ ಐಡಿಯಾ ಎಕ್ಸ್ಪ್ರೆಸ್ಡ್ ಇನ್ ವರ್ಡ್. ವ್ಯಾಕರಣ ನಮ್ಮಲ್ಲಿರುವಂತಹ ಹಂಚಿಕೆಗಳನ್ನು ಹವ್ಯಾಸಗಳನ್ನು ಕ್ರಮಬದ್ಧವಾಗಿ ಪದಗಳ ಮೂಲಕ ವ್ಯಕ್ತಪಡಿಸುವ ಒಂದು ವಾಸ್ತುಶಿಲ್ಪ ಕಲೆಯಾಗಿದೆ ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟ್ ನೋಡಿ, ಗ್ರಾಮರ್ ಅಂದ್ರೆ ಈಗ ಗೊತ್ತಾಯ್ತು ನೋಡಿ. ಗ್ರಾಮರ್, ಇಂಗ್ಲಿಷ್ ಗ್ರಾಮರು ಅಥವಾ ಕನ್ನಡ ಗ್ರಾಮರ್, ಯಾವುದೇ ಒಂದು ಗ್ರಾಮರ್ ಅಲ್ಲಿ ಒಂದು ಸಿಸ್ಟಮೆಟಿಕ್ ಮೆಥಡ್ ಇರುತ್ತೆ. ಸೊ ಇಲ್ಲಿ ಏನಪ್ಪ, ದ ಆಲ್ಫಾಬೆಟ್ಸ್, ವರ್ಣಮಾಲೆಗಳು ಅಂದ್ರೆ ಕನ್ನಡದಲ್ಲಿ ಕೂಡ ನೋಡ್ತೀವಿ, ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಕೂಡ ನಾವು ವರ್ಣಮಾಲೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ವಾಟ್ ಈಸ್ ಆಲ್ಫಾಬೆಟ್? ನೋಡಿ, ವಾಟ್ ಈಸ್ ಆಲ್ಫಾಬೆಟ್? ವರ್ಣಮಾಲೆ ಎಂದರೇನು ಅಂತ ಬಂದಾಗ, ದ ಲೆಟರ್ ಆಫ್ ಎ ಲ್ಯಾಂಗ್ವೇಜ್ ಅರೇಂಜ್ಡ್ ಇನ್ ಆರ್ಡರ್ ಈಸ್ ಕಾಲ್ಡ್ ಎ ಆಲ್ಫಾಬೆಟ್. ನೋಡಿ, ದ ಲೆಟರ್ ಆಫ್ ಅ ಲ್ಯಾಂಗ್ವೇಜ್ ಅರೇಂಜ್ಡ್ ಇನ್ ಆರ್ಡರ್ ಈಸ್ ಕಾಲ್ಡ್ ಎ ಆಲ್ಫಾಬೆಟ್. ಭಾಷೆಯಲ್ಲಿ ಕ್ರಮಬದ್ಧವಾಗಿ ಜೋಡಿಸಲಾದ ಅಕ್ಷರಗಳನ್ನು ನಾವೇನಂತೀವಿ ವರ್ಣಮಾಲೆಗಳು ಎಂದು ಕರಿತೀವಿ. ಸೊ ನೋಡಿ, there are 26 alphabets in English language. This 26 letters which are known as the alphabets are used either for printing and. So ನೋಡಿ, there are 26 alphabets in English language. ನಾವು ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳನ್ನು ಕಾಣ್ತೀವಿ. ವರ್ಣಮಾಲೆಗಳೆಂದು ನಾವು ಅವುಗಳನ್ನು ಕರಿತೀವಿ. ಅವುಗಳನ್ನು ನಾವು ಮುದ್ರಿಸಲು ಮತ್ತು ಬರೆಯಲು ಬಳಸ್ತೀವಿ. ನೋಡ್ರಿ, 26 which are known as the alphabets. So alphabets are used either for print, ಬರೆಯಲು ಮತ್ತು print and writing, ಬರೆಯಲು ಮತ್ತು ನಾವು ಮುದ್ರಿಸಲು ಬಳಸ್ತೀವಿ ಅಂತ ಹೇಳ್ಬೋದು. ಟೈಪ್ ಆಫ್ ಆಲ್ಫಾಬೆಟ್ಸ್ ನೋಡಿ, ಟೈಪ್ ಆಫ್ ಆಲ್ಫಾಬೆಟ್ಸ್ ವರ್ಣಮಾಲೆಗಳು ಎಷ್ಟು ವಿಧಗಳು ನಾವು ಕಾಣ್ತೀವಿ. ದೇರ್ ಆರ್ 3 ಟೈಪ್ ಆಫ್ ಆಲ್ಫಾಬೆಟ್. ದೇರ್ ಆರ್ 3 type of alphabets. First one, vowels, consonants, semi-consonants. So vowels, first one. Second one, consonants. Third one, semi-consonant. vowels ಸ್ವರಗಳು, ನಮಗೆ ಸೆಮಿ ಕಾನ್ಸನೆಂಟ್ಸ್ ಅವಶ್ಯಕತೆ ಇಲ್ಲ. ನೋಡೋಣ ಮುಂದೆ. ಕಾನ್ಸನೆಂಟ್ ವ್ಯಂಜನಗಳು, ಇವರಷ್ಟೇ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, vowels. vowels, what is vowels? ನೋಡಿ, the word vowels means voice, the 5 letter. ನೋಡ್ರಿ, vowels ಅಲ್ಲಿ ನಾವು ವಾಯ್ಸ್ ಮೂಲಕ ಪ್ರೊನೌನ್ಸ್ ಮಾಡೋದಕ್ಕೆ ನಾವಿಲ್ಲಿ ನೋಡ್ರಿ, the word vowels means voice, the 5 letters. ಎಷ್ಟಿದಾವೆ?
5. A, E, I, O, U. ಓಕೆ, ಓವಲ್ಸ್ ಇಂಡಿಪೆಂಡೆಂಟ್ ಸೌಂಡ್ ನೋಡಿ. ಓವಲ್ಸ್ ಏನಾಗ್ತವೆ, ಇಂಡಿಪೆಂಡೆಂಟ್ ಸೌಂಡ್ ಮಾತ್ರ ನಾವು ಇಂಡಿಪೆಂಡೆಂಟ್ ಆಗಿ ಪ್ರೊನೌನ್ಸ್ ಕೊಡುವುದಕ್ಕೆ ನಾವೇನಂತೀವಿ, ಓವಲ್ಸ್ ಅಂತ ಕರಿತೀವಿ. ಸೊ ನೋಡೋಣ ಹೆಂಗಂತೇಳಿ. ನೋಡಿ, ಫಾರ್ ಎಕ್ಸಾಂಪಲ್ ಕನ್ನಡಲ್ಲಿ ಹ, ಇಂಗ್ಲಿಷಲ್ಲಿ ಹ, ಹಾಲ್. ಸೊ ಓಕೆನಾ, ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ಲಸ್ ಇದಕ್ಕೆ ಹ ಪ್ಲಸ್ ಖ ಏನಾಗುತ್ತೆ ನೋಡ್ರಿ, ಇಲ್ಲಿ ನೋಡ್ರಿ ಖ ಪ್ಲಸ್ ಹ ಏನಾಗುತ್ತೆ, ಕ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಉಚ್ಚಾರಣೆ ವಾಯ್ಸ್ ಬರೋದಕ್ಕೆ ನಾವೇನಂತೀವಿ, ಓವಲ್ಸ್ ಅಂತ ಕರಿತೀವಿ. ಅವು ಯಾವ್ಯಾವ ಅಂದ್ರೆ ಎ, ಇ, ಐ, ಓ, ಯು ಕಾನ್ಸನೆಂಟ್ಸ್. ದ ನೋಡ್ರಿ, non-vowels letter of the alphabet are called consonant. There are 19 letters. ಅಂದ್ರೆ ಯಾವುಗಳು ವೋವೆಲ್ಸ್ ಆಗಿರುವಲ್ವೋ ಅವೆಲ್ಲ ಏನಾಗಿರ್ತವೆ, ಕಾನ್ಸನೆಂಟ್ ಆಗಿರ್ತವೆ. ಇವು ಇಂಡಿಪೆಂಡೆಂಟ್ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಕ್ ಬರಲ್ಲ. ಇವು ಹೆಂಗಾಗ್ತವೆ ಅಂದ್ರೆ ಇನ್ನ ಒಂದರ ಮೇಲೆ ಅವಲಂಬನೆಯಾಗಿ ಉಚ್ಚಾರಣೆ ಆಗ್ತವೆ. ಇವು ಇಂಡಿಪೆಂಡೆಂಟ್ ಆಗಿರಲ್ಲ. ಓಕೆ, ಅವು ಯಾವ್ಯಾವ ಅಂದಾಗ ಎ, ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ಯು, ಎಕ್ಸ್, ಜೆಡ್. ಥರ್ಡ್ ಸೆಮಿ ಓವೆಲ್ಸ್ ಅಂದಾಗ ಡಬ್ಲ್ಯೂ ಮತ್ತು ವೈ ಸೆಮಿ ಓವೆಲ್ಸ್ ಅಂತೀವಿ. ಅದರಲ್ಲಿ ಬೇಡ, ಅದರಲ್ಲಿ ನಾವು ಕನ್ಸಿಡರ್ ಇದು ಕಾನ್ಸನೆಂಟ್ಸ್ಗೆ ನಾವು ಕನ್ಸಿಡರ್ ಮಾಡೋಣ, ಏನು ಸಮಸ್ಯೆ ಇಲ್ಲ. ಸೊ ನೋಡಿ, ಈಗ ಏನಾಗುತ್ತೆ ಅಂದಾಗ ಇದರಲ್ಲಿ ಓವೆಲ್ಸ್ ಅಲ್ಲಿ ಕೂಡ ಸೌಂಡ್ಸ್ ಕೂಡ ನೋಡ್ತಾ ಹೋಗ್ತೀವಿ. ನೋಡಿ, ಎ ಟು ಝೆಡ್ ಲೆಟರ್ಸ್ 26 ನಾವು ಆಲ್ಫಾಬೆಟ್ ನೋಡ್ತಾ ಹೋಗ್ತಿದ್ವಿ. ಸೊ ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಏನ್ ಮಾಡ್ತಾ ಇದ್ದೀರಿ, ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ, ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗಳು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಇದು ನಿಮಗೆ ಬೇಸಿಕ್ ಆಗಿರುತ್ತೆ, ಇದು ನಿಮ್ಗೆ ಏನಾಗಿರುತ್ತೆ, ಬೇಸಿಕ್ ಆಗಿರುತ್ತೆ. ಹಾಗಾಗಿ ನೋಡಿ, ಮುಂದೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಗ್ರಾಮರ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್, ಟೈಪ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ನೌನ್, ಟೈಪ್ ಆಫ್ ನೌನ್, ವರ್ಬ್, ಟೈಪ್ ಆಫ್ ವರ್ಬ್, ಡಿಗ್ರೀಸ್, ಅದೇ ರೀತಿಯಾಗಿ ಡೈರೆಕ್ಟ್, ಇಂಡೈರೆಕ್ಟ್, ಟೆನ್ಸಸ್ ಪ್ರತಿಯೊಂದು ನೋಡ್ತಾ ಹೋಗೋಣ. ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಈ ರೀತಿಯಾಗಿ ಯಾವ ರೀತಿ ಬರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೋಡಿ, ಈಗ ಆಲ್ಫಾಬೆಟ್, ಟೋಟಲ್ ಆಲ್ಫಾಬೆಟ್ಸ್ 26 ಆಲ್ಫಾಬೆಟ್ಸ್ ನಾವು ಕಾಣ್ತಾ ಇದೀವಿ. ನೋಡಿ, 26 ಆಲ್ಫಾಬೆಟ್ ಅಲ್ಲಿ 46 ಪ್ಲಸ್ 2 ಸೌಂಡ್ಸ್ ಕಾಣ್ತಾ ಇದೀವಿ. ಕಾನ್ಸನೆಂಟ್ ಸೌಂಡು ಇದರಲ್ಲಿ ಒಂದು ಸೆಕೆಂಡ್ ಕೆಲವ್ರಿಗೆ ಏನಾಗಿರುತ್ತೆ, ಇಂಗ್ಲಿಷ್ ಪ್ರೊನೌನ್ಸ್ ಮಾಡಕ್ ಬರಲ್ಲ. ಸೊ ನೋಡಿ, ಕ್ಯಾಟ್, ಓಕೆ, ಒಂದು ಸೆಕೆಂಡ್, ಫುಟ್, ಕ್ಯಾಟ್, ಬಟ್. ಈಗ ಇವು ಮೂರಲ್ಲಿ ನೋಡಿ, ಕ್ಯಾಟ್ ಎ ಬಂದಿದೆ, ಕ್ಯಾಟ್ ಆಯ್ತು, ಸೊ ಕೆಡ್ ಆಯ್ತು. ಪುಟ್, ಯು, ಬಟ್, ಇಲ್ಲಿ ಯು ಬಂದಿದೆ, ಪುಟ್ ಆಗಿದೆ. ಇಲ್ಲಿ ಬುಟ್ ಅಂತ ಅನ್ಬೇಕು, ಯಾಕನ್ನಲ್ಲ, ಬುಟ್ ಅಂತ ಅನ್ಬೇಕು, ಯಾಕನ್ನಲ್ಲ. ಅದನ್ನು ಕೂಡ ಈ ರೀತಿ ನಾವು ಕೆಲವರಿಗೆ, ಅಂದ್ರೆ ಎಲ್ಲರಿಗೂ ಬರುತ್ತೆ, ಬಟ್ ಈ ಸ್ಟಾರ್ಟಿಂಗ್ ಸ್ವಲ್ಪ ಸೆಕೆಂಡ್ ಪಿ ಯು ಇರ್ಬೋದು, SSLC ಇರ್ಬೋದು, ಇಂಥವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಇದು ಹೆಂಗೆ ಓದೋದು, ಕೆಲವರಿಗೆ ಈ ರೀತಿ ಆಗ್ತಾ ಇರುತ್ತೆ. ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ. ಸೌಂಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಾನ್ಸನೆಂಟ್ ಸೌಂಡ್ ಎಷ್ಟಿದಾವೆ ಅಂದ್ರೆ 24 ಕಾನ್ಸನೆಂಟ್ ಸೌಂಡ್, ವೋವೆಲ್ ಸೌಂಡ್ ಟೋಟಲ್ 22 ವೋವೆಲ್ ಸೌಂಡ್, ಸೆಮಿ ಕಾನ್ಸನೆಂಟ್ಸ್ 2 ಸೌಂಡ್. ಓಕೆ, ಎಷ್ಟಾಗ್ತವೆ ಟೋಟಲ್ 46. ಸೊ 24 22 ಪ್ಲಸ್ 2 ಟೋಟಲ್ 46 ಏನಾಗುತ್ತೆ, ಸೌಂಡ್ಸ್ ಈಸ್ 46. ಸೊ ನೋಡೋಣ, ದ ಆರ್ಟಿಕಲ್ ನೋಡಿ, ಇಷ್ಟು ಆಗೋಣ ನಮ್ಗೆ ಏನ್ ಮಾಡುತ್ತೆ, ಆರ್ಟಿಕಲ್ಸ್ ಹೋಗ್ತೀವಿ. ಸೌಂಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಕಲಿವಾಗ ನೋಡಿ, ಒಂದು ಸೆಕೆಂಡ್, ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೌಂಡ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ,
ಸೌಂಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಟಿಕಲ್. ನಾವು ಆರ್ಟಿಕಲ್ ಗ್ರಾಮರ್ ಕಲಿಬೇಕಾದ್ರೆ ಸೌಂಡ್ಸ್ ಗೊತ್ತಿಲ್ಲ ಅಂದ್ರೆ ನಾವು ಆರ್ಟಿಕಲ್ಸ್ ಮಾಡಕ್ಕೆ ಬರಲ್ಲ. ಓವಲ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ಬರಲ್ಲ. ಕಾನ್ಸಿನೆಂಟ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಗೆ ಏನಾಗುತ್ತೆ, ಆರ್ಟಿಕಲ್ಸ್ ರಾಂಗ್ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ನಾವು ಆರ್ಟಿಕಲ್ಸ್ ನೋಡ್ಬೇಕಾದ್ರೆ ಇವು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಸೊ ವಾಟ್ ಈಸ್ ಆರ್ಟಿಕಲ್ಸ್ ನೋಡಿ. ಈಗ ಆರ್ಟಿಕಲ್ಸ್ ಬಂದ್ವಿ. ವಾಟ್ ಈಸ್ ಆರ್ಟಿಕಲ್ಸ್? ಉಪಪದ. ಉಪಪದ ಎಂದರೇನು? ಉಪಪದ ಎಂದರೇನು ಅಂತ ಬಂದಾಗ, ಸೊ ಆರ್ಟಿಕಲ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಟು ಶೋ ಅಂಡ್ ಪರ್ಸನ್ ಆರ್ ಥಿಂಗ್ ಆರ್ ಅ ಪ್ಲೇಸ್ ಇನ್ ಜನರಲ್ ಆರ್ ಇನ್ ಪಾರ್ಟಿಕ್ಯುಲರ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ವಿಶೇಷವಾಗಿ ಇಂಥದ್ದೇ ಅಂದು ಹೇಳಲು ಬಳಸುವಂತ ಶಬ್ದಗಳನ್ನು ಉಪಪದಗಳು ಎಂದು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಒನ್ ಸೆಕೆಂಡ್ ರಿಪೀಟ್. ಆರ್ಟಿಕಲ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಟು ಶೋ ಅಂಡ್ ಪರ್ಸನ್ ಆರ್ ಥಿಂಗ್ಸ್ ಆರ್ ಪ್ಲೇಸ್ ಇನ್ ಜನರಲ್ ಆರ್ ಪಾರ್ಟಿಕ್ಯುಲರ್. ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವನ್ನು ವಿಶೇಷವಾಗಿ ಇಂಥದ್ದೇ ಎಂದು ತಿಳಿಸಲು ಅಥವಾ ಹೇಳಲು ಬಳಸುವಂತ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಆರ್ಟಿಕಲ್ ಅಂತ ಕರಿತೀವಿ. ಸೊ ನೋಡಿ ನೆಕ್ಸ್ಟ್, ದ ವರ್ಡ್ ಆರ್ ನೋಡ್ರಿ, ದ ವರ್ಡ್ ಹ ಆರ್ ಆನ್ ಅಂಡ್ ದ ಆರ್ ಕಾಲ್ ಆರ್ಟಿಕಲ್ಸ್. ನೋಡಿ ಆರ್ಟಿಕಲ್ಸ್ ಯಾವುದು? ಹೇ, ಹ್ಯಾನ್, ದ. ದ ವರ್ಡ್ ಹೇ, ಆರ್, ಹ್ಯಾನ್ and the are called articles. There are come before noun. ಅವು ಎಲ್ಲವೂ ಏನಾಗ್ತವೆ? ನೌನ್ ಮುಂಚೆನೆ ಬರುವಂತವು ಆಗಿವೆ. ಇವುಗಳನ್ನು ನಾವು ಯಾವಾಗಲೂ ನಾಮಪದಗಳ ಮುಂಚೆ ಬಳಸಬೇಕಾಗುತ್ತದೆ, ಆರ್ಟಿಕಲ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸಿ ಈಸ್ ಎ ಟೀಚರ್. ಅವಳೊಬ್ಬ ಶಿಕ್ಷಕ. ಸಿ ಈಸ್ ಎ ಟೀಚರ್. ಯಾರು? ಸಿ ಈಸ್ ಎ ಟೀಚರ್. ಟೀಚರ್ ಈಸ್ ನೌನ್. ಟೀಚರ್ ಈಸ್ ನೌನ್. ಟೀಚರ್ ಇದೆಯಲ್ಲ, ಇದು ಒಂದು ನೌನ್ ಆಗಿದೆ. ನೌನ್ ಬಿಫೋರ್ ಏನ್ ಬಂದಿದೆ? ಆರ್ಟಿಕಲ್ ಬಂದಿದೆ. ಸೊ ದಿಸ್ ಈಸ್ ನೋಡಿ ಪ್ರನೌನ್. ಸಿ ಈಸ್ ಎ ಪ್ರನೌನ್. ಸಿ ಈಸ್ ಪ್ರನೌನ್. ಈಸ್ ಹೆಲ್ಪಿಂಗ್ ವರ್ಬ್. ಹ ಈಸ್ ಆರ್ಟಿಕಲ್. ಟೀಚರ್ ಈಸ್ ಎ ನೌನ್ ಬಿಫೋರ್ ಆರ್ಟಿಕಲ್ಸ್. ಸೊ ಲುಕ್ ಹಿಯರ್, ಸಿ ಈಸ್ ಎ ಟೀಚರ್. ಅವ್ರು ಯಾರಿದ್ದಾರೆ? ಒಬ್ಬ ಟೀಚರ್ ಇದ್ದಾರೆ. ಸೊ ಐ ಮೆಟ್, ನೋಡಿ ಸೆಕೆಂಡ್ ಒನ್, ಐ ಮೆಟ್ ಎ ಫ್ರೆಂಡ್. ಇನ್ನು ನೋಡಿ ಏನಿದೆ? ನಾನು ಒಬ್ಬ ಫ್ರೆಂಡಿನ ಭೇಟಿಯಾದೆ. ಹ್ಯಾನ್ ಅಂಬ್ರೆಲ್ಲಾ. ನೋಡಿ, ಸೊ ಇಲ್ಲಿ ನೋಡಿ, ಹ, ಯು, ಹೇ, ಇ, ಐ, ಓ ಮುಂದೆ ಏನು? ಅಂಬ್ರೆಲ್ಲಾ ಅಂತ ಬಂದಿದೆ. ಅಂಬ್ರೆಲ್ಲಾ. ಎ ಇ ಐ ಮುಂದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೌಂಡ್. ಎ ಇ ಐ ಓ ಯು. ಎ ಇ ಐ ಓ ಯು ಇವುಗಳು ಬಂದಾಗ ನಾವು ಹ್ಯಾನ್ ಯೂಸ್ ಮಾಡ್ತೀವಿ. ಬಟ್ ಹ್ಯಾನ್ ಯೂಸ್ ಮಾಡ್ತೀವಿ ನಿಜ, ಆದರೆ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೌಂಡ್ ಇದ್ರೆ ಮಾತ್ರ, ಇವು ಓವಲ್ ಸೌಂಡ್ ಇದ್ರೆ ಮಾತ್ರ. ಕೆಲವೊಮ್ಮೆ ಏನಾಗ್ತವೆ, ಯೂನಿವರ್ಸಿಟಿ, ಯೂನಿಟಿ, ಯೂನಿಯನ್ ಇವುಗಳಿಗೆಲ್ಲ ಹ ಯೂಸ್ ಮಾಡ್ತೀವಿ, ಹೇ ಯೂಸ್ ಮಾಡ್ತೀವಿ. ಬಟ್ ಎ ಇ ಐ ಓ ಮುಂದ ಹ್ಯಾನ್ ಯೂಸ್ ಮಾಡ್ತೀವಿ ನಿಜ, ಬಟ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೌಂಡ್ ಏನ್ ಕೊಡ್ತಾ ಇದೆಯಲ್ಲ ಪ್ರೊನೌನ್ಸ್, ಆವಾಗ ಮಾತ್ರ ನಾವು ಹ್ಯಾನ್ ಯೂಸ್ ಮಾಡಬೇಕು. ಮುಂದೆ ನಾವು ಹೇಳ್ತಾ ಹೋದಾಗ ಗೊತ್ತಾಗ್ತಾ ಹೋಗ್ತದೆ. ನೋಡಿ, ದ ಗಂಗಾ, ದ ಗಂಗಾ, ದ ಎಲ್ಲಿ ಬಂದಿರುತ್ತೆ ನೋಡಿ, ನೇಮ್ ಅಂತ ಅನ್ಕೋಬೇಡ್ರಿ. ಗಂಗಾ ಈಸ್ ಓನ್ಲಿ ನೇಮ್, ಬಟ್ ದ ಗಂಗಾ ಈಸ್ ರಿವರ್. ನೋಡಿ, ದ ಪಾರ್ಟಿಕ್ಯುಲರ್ ಆಗಿ ದ ಮೌಂಟೇನ್, ದ ಹಿಂದೂ ಮಹಾಸಾಗರ್. ಓಕೆ, ದ ಹಿಂದೂ ಮಹಾಸಾಗರ್, ದ ಗಂಗಾ, ದ ಕಾವೇರಿ, ದ ಕೃಷ್ಣ. ಸೊ ದ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇದ್ದೀನಿ. ದ ಅಂತ ಹಿಂದೆ ಬಂದು ಗಂಗಾ, ಕಾವೇರಿ, ಗೋದಾವರಿ ಅಂತ ಬಂದಿತ್ತಂತ ತಿಳ್ಕೊಳ್ರಿ, ಅದು ಕಂಪಲ್ಸರಿ. ದಿಸ್ ಈಸ್ ರಿವರ್ ನೇಮ್. ಓಕೆ, ರಿವರ್ ನೇಮ್. ಓಕೆ, ದ ಮಹಾಭಾರತ್, ಫೇಮಸ್ ಬುಕ್ಸ್. ಕೆಲವೊಂದು ಫೇಮಸ್ ಬುಕ್ಸ್ ಇದ್ದಾಗ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಆರ್ಟಿಕಲ್, ಡೆಫಿನಿಟ್ ಆರ್ಟಿಕಲ್ ಬಳಸ್ತೀವಿ, ದ ಅಂತ ಬಳಸ್ತೀವಿ.
ದ ಬೈಬಲ್ ಆಗಿರ್ಬೋದು, ದ ಕುರಾನ್, ಓಕೆ, ದ ಮಹಾಭಾರತ್, ಓಕೆ, ದ ರಾಮಾಯಣ್. ಇಂಥ ಇಂಪಾರ್ಟೆಂಟ್ ಇದ್ದಾಗ ನಾವು ದ ಅನ್ನ ಬಳಸ್ತೀವಿ. ಓಕೆ, ಆರ್ಟಿಕಲ್ ಅಂದ್ವಿ. ಆರ್ಟಿಕಲ್ ಯಾವಾಗ ಬಳಸ್ತೀವಿ? ಬಿಫೋರ್ ನೌನ್, ಇಂಥದ್ದೇ ಅಂತ ಸೂಚಿಸಕ್ಕೆ ನಾವು ಬಳಸ್ತೀವಲ್ಲ. ನೋಡಿ ಒಂದು ಸಮ್ ಮೀನಿಂಗ್ ನೋಡ್ಕೊಳ್ರಿ. ಆರ್ಟಿಕಲ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್, ಸೊ ಅಂಡ್ ಪರ್ಸನ್ ಆರ್ ಥಿಂಗ್ಸ್, ಅ ಪ್ಲೇಸ್ ಆರ್ ಜನರಲ್ ಇನ್. ನೋಡ್ರಿ, ಪಾರ್ಟಿಕ್ಯುಲರ್, ಯಾವುದೇ ಒಬ್ಬ ವ್ಯಕ್ತಿ ಇಂಥ ವಸ್ತು ಇಂಥದ್ದೇ ಅಂತ ಉಪಯೋಗಿಸಕ್ಕೆ ನಾವು ಏನ್ ಮಾಡ್ತೀವಿ? ಆರ್ಟಿಕಲ್ ಯೂಸ್ ಮಾಡ್ತೀವಿ. ಆರ್ಟಿಕಲ್ ಯಾವಾಗಲೂ ಏನ್ ಮಾಡ್ತಾ? ದೇ ಕಮ್ ಬಿಫೋರ್ ನೌನ್, ನೌನ್ ಇಂತ ಮೊದಲಾಗಿ ಬಳಸ್ತಾ ಹೋಗ್ತೀವಿ. ನೋಡಿ, ಕೈಂಡ್ಸ್ ಆಫ್ ಆರ್ಟಿಕಲ್ಸ್, ಕೈಂಡ್ಸ್ ಆಫ್ ಆರ್ಟಿಕಲ್ಸ್, ಉಪಪದದ ವಿಧಗಳನ್ನು ನೋಡ್ತಾ ಹೋದಾಗ, ಸೊ ನೋಡಿ, ನಾವು ಇಲ್ಲಿ ದೇರ್ ಆರ್ ದೇರ್ ಆರ್ 3 ಟೈಪ್ ಆಫ್ ಆರ್ಟಿಕಲ್ಸ್, ಓಕೆನಾ. ಬಟ್ ನಾವಿಲ್ಲಿ ಎರಡನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು 3 ಕೂಡ ನೋಡ್ಬೋದು. ಜೀರೋ ಆರ್ಟಿಕಲ್ ಅಂತ ಬರುತ್ತೆ, ಇನ್ನೊಂದು ಜೀರೋ ಆರ್ಟಿಕಲ್ ಎಕ್ಸ್ಟ್ರಾ, ಓಕೆ. ಅದು ಈಗ ಬೇಡ ಡಿಸ್ಕಸ್. ದೇರ್ ಆರ್ 2 ಟೈಪ್ ಆಫ್ ಆರ್ಟಿಕಲ್ಸ್. ಸೊ ಉಪಪದಗಳಲ್ಲಿ ನಾವೇನ್ ಮಾಡ್ತೀವಿ? ಎರಡನ್ನು ನೋಡ್ತಾ ಹೋಗ್ತೀವಿ. ಸೊ ಡೆಫಿನಿಟ್ ಆರ್ಟಿಕಲ್ಸ್, ದ ಡೆಫಿನಿಟ್ ಆರ್ಟಿಕಲ್ಸ್, ದ ನಿರ್ದೇಶನ ವಾಚಕ. ಇಂಡೆಫಿನಿಟ್ ಆರ್ಟಿಕಲ್ಸ್, ಎ ಅಂಡ್ ಹ್ಯಾನ್. ಈಗ ತಾನೇ ಹೇಳಿದೆ ಎ ಅಂಡ್ ಹ್ಯಾನ್. ಬಟ್ ಹ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ, ಹೇ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮತ್ತೊಮ್ಮೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರಿಗೂ ನಾನು ಮುಂದೆ ಬರುವಂಥ ವಿಡಿಯೋಗಳು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ನೋಡಿದ ನಂತರ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಡೋಂಟ್ ವೆರಿ, ಈ PDF ನೋಟ್ಸ್ ಕೂಡ ನಿಮಗೆ ಗ್ರೂಪಿಗೆ ಶೇರ್ ಮಾಡ್ತಾ ಇದ್ದೀನಿ. ಕೆಳಗೆ ಕಾಣುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ನೀವು ಜಾಯಿನ್ ಆಗಿ ಈ PDF ನೋಟ್ಸ್ ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದೆ ಬರುವ ಎಲ್ಲವೂ ನಾನು PDO ಆಗಿರ್ಬೋದು, ಅದೇ ರೀತಿಯಾಗಿ VA, ಪ್ರತಿಯೊಂದಕ್ಕೂ ಸಿಲೆಬಸ್ ಕವರ್ ಮಾಡ್ಬೇಕಂತಾನೆ ನಿರ್ಧಾರ ಮಾಡಿದ್ದೀವಿ. ನೋಡೋಣ, ಸಾಧ್ಯವಾದಷ್ಟು ಉಚಿತವಾಗಿ PDF ನೋಟ್ಸ್ ಆಗಿರ್ಬೋದು, ಉಚಿತವಾಗಿ ಕ್ಲಾಸ್ ಆಗಿರ್ಬೋದು, ರೆಕಾರ್ಡೆಡ್ ಕ್ಲಾಸ್ ಎಲ್ಲವೂ ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ? ದೇರ್ ಆರ್ ಕೈಂಡ್ಸ್ ಆಫ್ ಆರ್ಟಿಕಲ್, ಓಕೆ, ಕೈಂಡ್ಸ್ ಆಫ್ ಆರ್ಟಿಕಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆಫಿನಿಟ್ ಆರ್ಟಿಕಲ್ಸ್ ಅಂಡ್ ಇಂಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲ್ಸ್ ಯಾವಾಗ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವಾಗ ಯೂಸ್ ಮಾಡಬೇಕು, ಇದನ್ನೇ ಯಾಕೆ ಇಂಡೆಫಿನಿಟ್ ಅಂತೀವಿ, ಇದನ್ನೇ ಯಾಕೆ ಡೆಫಿನಿಟ್ ಅಂತೀವಿ, ಹ್ಯಾನ್ ಯಾವಾಗ ಯೂಸ್ ಮಾಡಬೇಕು, ಇದೆಲ್ಲ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೌಂಡ್ಸ್ ಅಂದ್ರೆ ಏನು, ಪ್ರೊನೌನ್ಸ್ ಅಂದ್ರೆ ಏನು ಅನ್ನೋದು ನೋಡು. ವಾಟ್ ಈಸ್ ಪ್ರೊನೌನ್ಸ್, ಇವೆಲ್ಲ ನೋಡ್ತಾ ಹೋಗೋಣ. ಯಾಕೆ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೆ, ಯಾಕೆ ಸೌಂಡೇ ಇಂಪಾರ್ಟೆಂಟು, ಅದನ್ನೆಲ್ಲ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋದಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಚೆನ್ನಾಗಿರೋ ಒಂದು ನೋಟ್ಸು ವಿತ್ ಅದ್ರ ಜೊತೆಗೆ ಒಂದು ಒಳ್ಳೆಯ ಕಾಂಟೆಂಟ್ ಕೂಡ ತರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.